ಹೆಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಂಟರು. ಇವತ್ತು ನಾವು ತುಮಕೂರು ಕಡೆಗೆ ಹೊರಟಿದ್ದೀವಿ. ಈ ದೇವಸ್ಥಾನ ಬಂದ್ಬಿಟ್ಟು ಸಖತ್ ಫೇಮಸ್ ತುಮಕೂರಲ್ಲಿ. ನಂದು ಫಸ್ಟ್ ಟೈಮ್, ಐ ಥಿಂಕ್ ಹರ್ಷದು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಮೆಟ್ಲತ್ಕೊಂಡು ಹೋಗ್ಬೇಕಾ ನನಗೂ ಐಡಿಯಾ ಇಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ, ನಿಮ್ಮ ಜೊತೆಗೆ ನಾವು ದರ್ಶನ ಮಾಡ್ತೀವಿ ಇವತ್ತು ಫಸ್ಟ್ ಟೈಮ್. ಹಾಗೆ ಇದು ನೋಡಿ, ರೀಸೆಂಟಾಗಿ ನಾವು ಯಾವ್ಯಾವ ಟೆಂಪಲ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವೋ ಅವ್ನು ಮಾತ್ರ ಅವ್ನು ಮನೆಯಿಂದ ಟುಯ್ಯರ್ ತೆಗೆ ಬಂದ್ಬಿಡ್ತಾನೆ. ಅವ್ನು ಸಿಟಿ ದಾಟಷ್ಟೇ ಇಲ್ಲ. ನನಗಂತೂ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳಿ, ಅವನಿಗೆ ಈ ಕಡೆ ಬರೋ ಥರನೇ ಪ್ಲ್ಯಾನ್ ಮಾಡ್ತೀನಿ, ಈ ಸೈಡ್ ಪ್ಲ್ಯಾನ್ ಮಾಡ್ತೀನಿ. ಇವತ್ತು ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ, ರೆಡ್ ಇಸ್ ಮೈ ಫೇವ್ರೆಟ್ ಕಲರ್ ಆಯಿತಾ. ಬಟ್ ಅನ್ಲಕ್ಕಿ ಕಲರು, ನಂಗೆ ಗೊತ್ತಿಲ್ಲ, ಹಾಕ್ಕೋಬಹುದು ಹಾಕ್ಕೋಬಾರ್ದು. ಅನ್ಲಕ್ಕಿ ಕಲರ್ ಇದ್ಮೇಲೆ ಕಾಣ್ ಹೆಲ್ಪ್, ನಂಗೆಲ್ಲದರಲ್ಲೂ ರೆಡ್ ಇಷ್ಟ ಆಗೋದು. ಹಾಗೆ ನಂದು ಇಬ್ಬರು ಫ್ರೆಂಡ್ಸು ಇವತ್ತು ಬರೋದಿತ್ತು, ಅಂದರೆ ದೇ ಫ್ರಮ್ ತುಮಕೂರು. ಸೊ ಹೇಳಿದರು, ಅದೇನೋ ಹಿಡನ್ ಪ್ಲೇಸ್ ತೋರಿಸ್ತೀನಿ ನಿಮಗೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಇಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ಇವಾಗ ಫೋನ್ ಮಾಡ್ತಾಯಿದ್ದೆ, ಫೋನ್ ಎತ್ತುತ್ತಾ ಇಲ್ಲ. ಇವಾಗ ಬೆಳಿಗ್ಗೆ 6 ಗಂಟೆ ಆಗಿದೆ. ಸನ್ರೈಸ್ ಎಲ್ಲ ತೋರಿಸ್ತೀನಿ ಅಂದಿದ್ರು, ಫೋನ್ ಎತ್ತುತ್ತಾ ಇಲ್ಲ. ಕಾಂಟ್ ಹೆಲ್ಪ್. ಸೊ ಬನ್ನಿ, ನಿಮಗೆ ಅಲ್ಲಿ ಸಿಗ್ತೀನಿ. ಬಾಯ್. 8:30 ಆಯ್ತಾ? 8:30 ಟೈಮ್ ನೋಡಿ, 9:30 ಇವಾಗ. ನಮಗೆ ಜ್ಯೂಸ್ ತಗೊಂಡು ಬಂದಿದೆ, ಅಲ್ಲಿ ವೇಟ್ ಮಾಡಿ ಸರ್ಕಸ್ ಮಾಡಿ ಹಾಕೊಂಡು ಸರ್ವ್ ಮಾಡ್ಕೊಂಡು ಬಿಡ್ತಾವ ಜ್ಯೂಸ್ನ. ಇವನ್ಗಂತೂ ಕಾರಲ್ಲಿ ಕುಟ್ಟಿದ ತಕ್ಷಣ ನಿದ್ದೆ ಬರುತ್ತೆ. ಅದು ಹೆಂಗ್ ನಿದ್ದೆ ಮಾಡ್ತಾನೋ ದೇವ್ರಿಗೆ ಗೊತ್ತು. ಎಷ್ಟೇ ಸೌಂಡ್ ಇರಲಿ ಏನೇ ಇರಲಿ ನೋಡಿ, ಆರಾಮಾಗಿ ನಿದ್ದೆ. ಸಂದೇಶ ಆಯ್ತು ನಿದ್ದೆ. ಬ್ರೇಕ್ಫಾಸ್ಟ್ಗೆ ಪವಿತ್ರ ಹೋಟೆಲ್ ಅಲ್ಲ, ಪವಿತ್ರ ಹೋಟೆಲ್ ತುಮಕೂರು ಫೇಮಸ್ ಅಂತೆ. ತಿನ್ಬಿಟ್ಟು ಹೇಳ್ತಾನೆ ಹರ್ಷ ಹೇಗಿದೆ ಅಂತ. ನಾ ಬೆಣ್ಣೆ ಸೌತಾ ಇದ್ದಾನೆ ಇಲ್ಲಿ. ಬಿಡೋ, ಇಲ್ಲಿ ಅಂದ್ರೆ ಸಾಫ್ಟ್ ಆಗಿದೆ. ತಿಂದಿರಾನೆ ಗೊತ್ತಾಗ್ಬಿಡ್ತಾ? ಫೀಲ್ ಅಲ್ಲಿ ಗೊತ್ತಾಯ್ತು. ಹೌಸ್ ಇಟ್ ನೈಸ್. ಅದು ಮರ ಅಡ್ಡ ಇದೆ. ಪವಿತ್ರ ಇಡ್ಲಿ ಸಿಗ್ನಲ್ ಅಲ್ವಾ? ನಾಟ್ ಗುಡ್. ಚೆನ್ನಾಗಿಲ್ಲಪ್ಪ, ತುಂಬ ಜಾಸ್ತಿ ಆಯಿತು. ಸೋಡಾ ಜಾಸ್ತಿ ಇಲ್ಲಿ, ತುಂಬ ಸೋಡಾನೇ ಬೇಸಿಕ್ ಆಗಿತ್ತು. ಅಷ್ಟು ಹೈಪ್ ಏನು. ನಾವಿವಾಗ ಸಿದ್ಧಗಂಗಾ ಮಠ ತಲುಪಿದ್ದೀವಿ. ಇಷ್ಟು ದೊಡ್ಡದಾಗಿದೆ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ದಿನ 1,000 ಜನಕ್ಕೆ ಅನ್ನದಾನ ಇದೆ. ಮತ್ತು ಎಷ್ಟೊಂದು ಜನಕ್ಕೆ ವಿದ್ಯಾಭ್ಯಾಸನೂ, ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸನೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ಅನ್ಕೋತಾ ಇದೆ, ಪ್ಲಾನ್ ಮಾಡಿದಾಗ ಸಖತ್ ಬಿಸಿಲು, ಓಡಾಡಕ್ಕೆ ಟ್ಯಾನ್ ಎಲ್ಲ ಆಗ್ತಾ ಇದ್ವಿ. ಇವತ್ತು ಆಕ್ಚುಲಿ ವೆದರ್ ಅಲ್ಲ, ಮೆಸ್ನ ಮೋಸ ಅಂತ. ಬಾ, ಎಲ್ಲ ಉಲ್ಟಾ ಹೇಳ್ತಾ ಇದ್ದಾನೆ. ಮೆಸ್ನ ಮೋಸ, ಅನ್ನಪೂರ್ಣೇಶ್ವರಿ ಮೋಸ ಅಂತ. ಫಾರೆಸ್ಟ್ ಒಳಗಡೆ ಡೀರ್ ಪಾರ್ಕು ಇದೆ, ಇನ್ನೂ ಓಪನ್ ಆಗಿಲ್ಲ ಅನಿಸುತ್ತೆ. ಟೈಮಿಂಗ್ಸ್ ನೋಡಿ.
ಇದು ದೇವರಾಯನದುರ್ಗ ಸ್ಟೇಟ್ ಫಾರೆಸ್ಟು. ಒಂದು ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ಪ್ಲಾಸ್ಟಿಕ್ ಎಲ್ಲ ತಂದು ಇಲ್ಲೆಲ್ಲ ಬಿಸಾಡಬೇಡಿ. ಎಷ್ಟು ಉಳಿದಿದೆಯೋ ನಮ್ಮ ಪರಿಸರ ಅಷ್ಟನ್ನಾದರೂ ನಾವು ಕಾಪಾಡೋಣ. ಟೆಂಪಲ್ 5 o'clock ತನಕ ಓಪನ್ನು, ಫುಲ್ ಡೇ. 2 ಟೆಂಪಲ್ಸ್ ಇದೆ, ಮೇಲೆ ಒಂದು ಕೆಳಗಡೆ 5 ತನಕ, ಅಲ್ಲ ಮೇಲೆ 5 ತನಕ, ಕೆಳಗಡೆ 7 ತನಕ. ಮೇಲ್ಗಡೆ ಸೊ ನಾವಿವಾಗ ದೇವರಾಯನದುರ್ಗ ರೀಚ್ ಆಗಿದ್ದೀವಿ. ಆಕ್ಚುಲಿ 2 ಆಪ್ಷನ್ಸ್ ಇದೆ. ಒಂದು ಕಾರ್ ಪಾರ್ಕ್ ಮಾಡ್ಬಿಟ್ಟು ಇಲ್ಲೇ ಸ್ಟೆಪ್ಸ್ ಇದೆಯೋ ಗೊತ್ತಿಲ್ಲ, 200 ಸ್ಟೆಪ್ಸ್ ಆಲ್ಮೋಸ್ಟ್ ಇಲ್ಲಿ. ಇಲ್ಲಾಂದ್ರೆ ಮಧ್ಯದಿಂದಾನು ದೇಸ್ ಒನ್ ಆಪ್ಷನ್, ನೀವು ಅಲ್ಲಿಂದಾನು ಮೆಟ್ಲು ಹತ್ಕೊಂಡು ಬರ್ಬೋದು. ಸೊ ನಾವಿವಾಗ ಭೋಗ ನರಸಿಂಹಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ಎಷ್ಟು ಗಲೀಜ್ ಮಾಡಿದ್ದಾರೆ ಅಲ್ಲ, ಬಿಸಾಕಿದ್ದಾರೆ. ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು ಅಂತ ನಮ್ಮ ಅನಿಸಿಕೆ, ಅಭಿಪ್ರಾಯ. ಸೊ ನಿಮಗೂ ತಿಳಿಸ್ತಾ ಇದ್ದೀವಿ. ವ್ಯೂ ಮಾತ್ರ ಎಷ್ಟು ಸೀನಿಕ್ ಆಗಿದೆ. ಬಾಳೆಹಣ್ಣು ತಗೊಂಡ್ವಿ, ಕೋತಿ ಅಂತೂ ಕಾಣ್ತಾ ಇಲ್ಲ. ಕೋತಿಗಳು ಕಾಣ್ತಾ ಇದ್ದಾರೆ. ಸ್ಟೇಟ್ ಫಾರೆಸ್ಟ್ ಅಂತ ಹಾಕಿದ್ದಾರೆ. ಬರ್ತಾ ಬರ್ತಾ ಹೌದು, ಎಷ್ಟು ತಂಪಾಗಿದೆ ಇಲ್ಲಿ. ನಮ್ಮ ವಿಘ್ನೇಶ್ವರನ ದರ್ಶನ, ಆಸ್ ಆಲ್ವೇಸ್ ವಿ ಕೀಪ್ ಫೈಂಡಿಂಗ್ ಹಿಮ್. ಎಸ್. ಸೊ ನಿಮಗೆ ಇಂಟ್ರೆಸ್ಟಿಂಗ್ ಮರ ತೋರಿಸ್ತೀವಿ ನೋಡಿ. ಈ ಮರ ಇಸ್ ಡಿಫೈಯಿಂಗ್ ಲಾಜಿಕ್. ಅದೊಂದು ಬಂಡೆಯಿಂದ ಬೆಳೆದಿದೆ. ಆಲ್ಮೋಸ್ಟ್ ಕಟ್ ಮಾಡಿ ಬಂಡೆನ ನೋಡಿ, ಸ್ಪ್ಲಿಟ್ ಆಗ್ತಾ ಇದೆ ಅದು ರೂಟ್ ಫೋರ್ಸ್ಗೆ. ಅದರಿಂದ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು. ಸೊ ನೇಚರ್ ಕ್ಯಾನ್ ಡಿಫೈ ಇಟ್ಸ್ ಓನ್ ರೂಲ್ಸ್. ಸೊ ನಾವೀಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ದೇವಸ್ಥಾನದ ಹೊರಗೆ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ನೀರಂತೂ ದೇವರಿಗೆ ಪ್ರೀತಿ, ಆದರೆ ಕಲ್ಯಾಣಿ ಅಂತೂ ಇದೆ. ತುಂಬ ಸಂಪ್ರದಾಯ ಜೊತೆ ಪ್ರಕೃತಿನ ಬರೀ ಸಂಪ್ರದಾಯ ಉಳಿಸ್ತಾರೆ, ಪ್ರಕೃತಿನ ಉಳಿಸೋದಿಲ್ಲ. ಫುಲ್ ರಾಕ್ ಕ್ಲೈಂಬಿಂಗ್ ಮಾಡ್ತಾ ಇದೆ ಮಂಕಿ.
ಜಡೆ ತೆಗೆಯುವ ಜಾಗನೂ ಇದೆ, ಅಂದರೆ ಕೂದಲು ಕೊಡೋ ಜಾಗ. ಬಟ್ ಐ ಡೋಂಟ್ ನೋ, ಕ್ಲೀನಾಗಂತೂ ಏನೂ ಮೇಂಟೈನ್ ಮಾಡಿಲ್ಲ. ಸೊ ನಾನು ಅಲ್ಲಿ ಹೋಗ್ತಾ ಇಲ್ಲ. ಅಲ್ಲಿ ಜನ ಇದ್ದಾರೆ. ಬಾ, ಬೇಗ ಮಜಾ ಆಗುತ್ತೆ ನಿಂಗೆ. ಆ್ಯಕ್ಚುಲಿ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಅಷ್ಟು ನೀಟಾಗಿ ಆರ್ಗನೈಸ್ಡ್ ಇಲ್ಲ. ಸೊ ನಮ್ಮ ಪ್ರಕಾರ ಅಲ್ಲಿ ಸ್ಟಾರ್ಟಿಂಗಲ್ಲೇ ನಿಲ್ಲಿಸ್ಬಿಟ್ಟು ಬಂದ್ಬಿಡಿ. ರಿವರ್ಸ್ ಎಲ್ಲ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಹಚ್ಕೊಂಡು ಹೋದ್ರೆ 1000 ಸ್ಟೆಪ್ಸ್ ಇದೆ. ಬಟ್ ಮೇಲೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ 200 ಸ್ಟೆಪ್ಸ್ ಆಪ್ಷನ್ನು ಇದೆ. ಸೊ ಯು ಕ್ಯಾನ್ ಚೂಸ್. ಹೌದು, ಇದು ದೇವರಾಯನ ದುರ್ಗ ಟೆಂಪಲ್ ಹೋಗಕ್ ಮುಂಚೆನೆ ಇದಿದೆ. ಲೆಫ್ಟ್ ಸೈಡ್ ಅಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಬರ್ತಾ ಇದೆ. ನಿಮಗೆ ತೋರಿಸೋಣ. ಸ್ಟೇರ್ಸ್ ಇದೆ. ಸ್ಟೇರ್ಸ್ ಅಲ್ಲಿ ನೀವು ಇಳ್ಕೊಂಡು ಹೋದ್ರೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸ್ವಲ್ಪ ಬೇರೆ ಇದೆ. ಇಲ್ಲಿಂದ ಬಿದ್ರೆ ಹುಡ್ಕೊಂಬರ್ತೀವಿ. ನೀನು ಬೀಳು, ನಾನು ಹುಡುಕ್ಬಿಟ್ಟು ವಿಡಿಯೋ ಹಾಕ್ತೀನಿ. ಅದ್ರಲ್ಲೂ ಎಂಡಲ್ಲಿ ವಿಡಿಯೋ ಹಾಕ್ತೀನಿ ಅಂತ. ನೀವು ನೋಡಿ, ಅಲ್ಲಿ ಯಾರ್ದೋ ಮುಖ ಮಲಗಿರೋ ಥರ ಅಬ್ಸರ್ವ್ ಆಗ್ತಿಲ್ಲ ಈ ಬೆಟ್ಟ. ಫಸ್ಟ್, ಸೆಕೆಂಡ್, ಥರ್ಡ್, ಇಲ್ಲಿ ಗೊತ್ತಾವೆ. ಇದು ನೋಡು, ಮುಖ, ತಲೆ, ಮೂಗು, ಬಾಯಿ, ಚಿನ್ ಅಲ್ವಾ? ಈಗ ನಾವು ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನ ರೀಚ್ ಆದ್ವಿ. ನಿಲ್ಲುಗಡೆ ಇದು ಊರೊಳಗಡೆ ಇರೋದು ಅನ್ಸುತ್ತಲ್ವಾ ಹರ್ಷ್? ಇದೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಫೈನಲಿ ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ಹುಡ್ಕದೆ ಇವಾಗ ಸಮಸ್ಯೆ. ಇಲ್ಲಿ ಯಾರೋ ಇವತ್ತು ಶನಿವಾರದ ವಿಶೇಷ ಪೂಜೆ ಮಾಡಿಸ್ತಾ ಇದ್ದಾರೆ. ಕೆಳಗಡೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಅನ್ನದಾನ ಇದೆ. ನಿತ್ಯ ಅನ್ನಪೂರ್ಣ ಭವನ್, ಡೈಲಿ ಅನ್ನದಾನ ಇರುತ್ತೆ ಇಲ್ಲಿ. ಆವಾಗಲೇ ತೋರಿಸಿದ್ನಲ್ಲ ಜಿಂಕೆ ಪಾರ್ಕು ಇದೆ, ಅದು. ಬನ್ನಿ ಒಳಗಡೆ ಹೋಗೋಣ.
ಕೆಫೆ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಬನ್ನಿ, ಇಲ್ಲೇನೋ ವ್ಯೂ ಪಾಯಿಂಟು ಇದೆ ಅಂತೆ. ಸೊ ನೋಡೋಣ ಹೇಗಿದೆ ಅಂತ. ಎಲ್ಲೋದ ತುಳಸಿ ಇಟ್ಕೊಂಬಿಟ್ಟು ಅವ್ನ ಕಿವಿಗೆ. ದೇವಸ್ಥಾನ ಪ್ರಸಾದ ಹರ್ಷ ಉಸಿರು ಬಿಡ್ತಾನೆ ಅಂತ. ವಾವ್, ಎಲ್ಲೆಲ್ಲ ಬಂದು ಕೆಫೆ ಮಾಡ್ತಾರಲ್ವೋ, ಎಲ್ಲೆಲ್ಲೋ ಇದೆ ಕೆಫೆ. ಓಡ್ ಬರ್ತಾ ಇದ್ದಾನೆ ಹರ್ಷ. ಅಲ್ಲಿ ಕೆಫೆಯಿಂದ ಅಂತೂ ಇಲ್ಲಿ ಪ್ಲಾಸ್ಟಿಕ್ ಅಥವಾ ಅಲ್ಲಿ ಏನು ಸೇಲ್ ಮಾಡ್ತಾರೋ ಅಲ್ಲಿ ಅದನ್ನ ಇಲ್ಲಿ ತರಕ್ಕಂತೂ ಬಿಡಲ್ಲ, ಸಿನ್ಸ್ ದಿಸ್ ಇಸ್ ನೋ ಪ್ಲಾಸ್ಟಿಕ್ ಏರಿಯಾ. ಬನ್ನಿ ನೋಡೋಣ ಹೇಗಿದೆ ಅಲ್ಲಿ ಅಂತ. ನಾವಿವತ್ತು ನೋಡಿದ ದೇವಸ್ಥಾನ ದೇವರಾಯನ ದುರ್ಗದ ಯೋಗಾಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಹೊಯ್ಸಳರ ಕಾಲದ್ದು. ಮತ್ತೆ ಅದಾದ ನಂತರ ವಿಜಯನಗರ ಎಂಪೈರ್ ಅವರು ಪೇಟ್ರನೈಸ್ ಮಾಡಿದ್ರು. ಅದಾದ್ಮೇಲೆ ಚಿಕ್ಕದೇವರಾಜ ಒಡೆಯರ್ ಅವರು ಈ ದೇವಸ್ಥಾನ ಫೋರ್ಟಿಫೈ ಮಾಡಿದ್ರು. ಮತ್ತೆ ಈ ದೇವಸ್ಥಾನದಲ್ಲಿ ಮಾಡುವ ಪ್ರಮುಖ ಹಬ್ಬ ಆಚರಣೆ ಅಂದ್ರೆ ನರಸಿಂಹ ಜಯಂತಿ ಮತ್ತೆ ತೆಪ್ಪೋತ್ಸವ. ಮತ್ತೆ ಇಲ್ಲಿ ಇರೋ ಮೇಲೆ ಬೆಟ್ಟದ ಮೇಲೆ ಒಂದು ಕಲ್ಯಾಣಿ ಸಹ ಇದೆ. ಮತ್ತೆ ಇಲ್ಲಿ ಯಾಕೆ ಎಷ್ಟು ಫೇಮಸ್ ನರಸಿಂಹಸ್ವಾಮಿಗೆ ಅಂದ್ರೆ ಪುರಾತನ ಕಾಲದಲ್ಲಿ ಭಗವಾನ್ ನರಸಿಂಹನ ಸ್ವಯಂ ಪ್ರತ್ಯಕ್ಷ ಆಗಿ ಅವ್ರ ಭಕ್ತಾದಿಗಳಿಗೆ ಹರಿಸಿದ ಜಾಗ. ಅದಕ್ಕಾಗಿ ಇಲ್ಲಿ ನರಸಿಂಹ ಜಯಂತಿ ತುಂಬಾ ಇಂಪಾರ್ಟೆಂಟ್. ಹಾಗೆ ಇದು ದೇವರಾಯನ ದುರ್ಗಕ್ಕೆ ಬೇರೆ ಹೆಸರಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆನೆ ಬಿದ್ದಗುಂದಿ ಅಂತ ಹೆಸರು ಹೇಳ್ತಾ ಇದ್ರು. ಆನೆ ಬಿಡಸಾರಿ ಏನಕ್ಕೆ ಹಾಕಿ ಕರೀತಾರೆ ಅಂದ್ರೆ ಇಲ್ಲಿ ತುಂಬಾ ಆನೆಗಳಿತ್ತು ಅನ್ಸುತ್ತೆ ತುಂಬಾ ಮುಂಚೆ. ಅವಾಗ ಆನೆ ಬಿದ್ದೋಗಿದ್ದ ಜಾಗ ಅಂತ ಅದಕ್ಕೆ ಆನೆ ಬಿಡಸಾರಿ ಅಂತ ಕರಿತಾ ಇದ್ರು ಒರಿಜಿನಲಿ. ಆಮೇಲೆ ಅದು ದೇವರಾಯನ ದುರ್ಗ ಆಗಿದೆ. ಸೊ ಇದು ಬರೀ ಹಿಸ್ಟಾರಿಕಲ್ ಜಾಗ ಅಲ್ಲ, ಟ್ರೆಕ್ಕಿಂಗ್ ಸ್ಪಾಟ್ ಕೂಡ. ತುಂಬಾ ಜನ ಇಲ್ಲಿ ಟ್ರೆಕ್ಕಿಂಗ್ ಮಾಡಕ್ ಬರ್ತಾರ ಅಂತ ಕೇಳ್ಪಟ್ವಿ. ನಾವು ಬರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ತನಕ ಅಷ್ಟೇ ಹೋಗಿದ್ದು. ಹಿಂದೆ ಎಲ್ಲ ನೀವು ಟ್ರೆಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಬಹಳ ಸ್ಪಾಟ್ಸ್ ಎಲ್ಲ ಇದೆಯಂತೆ, ಎಷ್ಟೊಂದು. ಅವಾಗಲೇ ಒಂದು ಕೆಫೆ ಸ್ಪಾಟ್ ತೋರಿಸಿದ್ವಿ, ಅಲ್ಲೂ ಟ್ರೆಕ್ಕಿಂಗು. ಎಷ್ಟೊಂದ್ ಜನ ಹೇಳ್ತಾ ಇದ್ರು ಟ್ರೆಕ್ಕಿಂಗ್ ಸ್ಪಾಟ್ಗೆ ತುಂಬಾ ಚೆನ್ನಾಗಿದೆ ಅಂತ. ತುಂಬಾ ಸೀನಿಕ್ ಆಗಿದೆ ಎಲ್ಲ ಹೌದು, ತುಂಬಾ ಸೀನಿಕ್ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ನೋ ನೆಟ್ವರ್ಕ್ ಇಲ್ಲಿ. ಫುಲ್ ನಾವು ಫಾರೆಸ್ಟ್ ರೇಂಜ್ ಎಂಟರ್ ಆಗ್ತಾ ಇದ್ದಂಗೆ ದೇರ್ ವಾಸ್ ನೋ ನೆಟ್ವರ್ಕ್. ನಮ್ಗೆ ಇಷ್ಟೇ ಓಡಾಡಕ್ ಆಗಿದ್ದು. ವಿರ್ ಆಲ್ರೆಡಿ ಟಯರ್ಡ್ ಅಂಡ್ ಎಕ್ಸಾಸ್ಟೆಡ್. ಸಖತ್ ಬಿಸ್ಲಿತ್ತು ಇವತ್ತು ಅಲ್ವಾ. ಜಾಗನ ಆಕ್ಚುಲಿ ಮಿಸ್ ಮಾಡ್ಕೊಂಡ್ವಿ. ಇಲ್ಲಿ ನಾಮದ ಚಿಲುಮೆ ಅಂತ ಒಂದು ಜಾಗ ಇದೆ. ನಾನ್ ಅನ್ಕೊಂಡೆ ಅದು ಕಲ್ಯಾಣಿ ಅದ್ ಹತ್ರನೇ ಇದ್ದಿದ್ ಅನ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯ್ತು ಡಿ ಪಾರ್ಕ್ ಹೋಗಿದ್ವಲ್ಲ, ಅಲ್ಲಿಂದ ಸ್ವಲ್ಪ 100-200 ಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲಿ ನಾಮದ ಚಿಲುಮೆ ಅಂತ ಒಂದ್ ಜಾಗ ಇದೆ. ಅಲ್ಲೇನಂದ್ರೆ ಅವಾಗ ರಾಮ ಬಾಣ ಬಿಟ್ಟಿದ್ದ ಜಾಗ ಅಂತೆ. ಸೊ ರಾಮ ಬಾಣ ಬಿಟ್ಟಾಗ ಅಲ್ಲಿ ನೀರ್ ಹುಕ್ಕುವಂತೆ. ಅದು ರಿಲಿಜಿಯಸ್ ಇದು ಅಷ್ಟೊಂದು ಅಂದ್ರೆ ಸಿಗ್ನಿಫಿಕೆನ್ಸ್ ಏನು ಇಲ್ಲಿ ನೋಡಕ್ ಹೋದ್ರೆ ಇದು ಏನ್ ಪ್ರೂವ್ ಮಾಡತ್ತಂದ್ರೆ ರಾಮ ಇಲ್ಲಿಗೂ ಬಂದಿದ್ದ ಅಂತ ಒಂದು ಪ್ರೂಫ್ ನಮ್ಮ ಹಿಂದೂ ಪ್ರಕಾರ. ಅದ್ ಒಂದ್ ಮಿಸ್ ಮಾಡ್ಕೊಂಡ್ವಿ. ವಿರ್ ಆಕ್ಚುಲಿ ರಿಗ್ರೆಟಿಂಗ್ ಅಬೌಟ್ ಇಟ್. ಬಟ್ ಏನ್ ಮಾಡಕ್ ಆಗಿಲ್ಲ. ನನ್ ಬರೀ ಅಷ್ಟೇ ಪಾರ್ಕ್ ಅಂದ್ರೆ ಅದು ಡೀರ್ದಷ್ಟೇ ಇತ್ತು ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಅಲ್ಲಿ ಹೋಗ್ಬೇಕಾಯ್ತ ಅಂತ. ಮೇ ಬಿ ಸಮ್ ಅದರ್ ಟೈಮ್. ಬಟ್ ನೀವ್ ಬಂದ್ರೆ ಇಲ್ಲಿಗೆ ಪ್ಲೀಸ್ ವಿಸಿಟ್ ಮಾಡಿ ಆ ಜಾಗನ. ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಮ್ದು ಹಿಂದೂಯಿಸಮ್ ಅಲ್ಲಿ ಇಷ್ಟೊಂದು ಪ್ರೂಫ್ಸ್ ನೋಡಿ, ಎಲ್ಲದಕ್ಕೂ ಪ್ರೂಫ್ಸ್ ಇದೆ. ಸೊ ಇಟ್ ವಾಸ್ ರಿಯಲಿ ಅ ನೈಸ್ ಡೇ. ನೀವು ಐ ಥಿಂಕ್ ಯಾವಾಗ್ಲಾದ್ರೂ ನೀವು ಹಿಂಗ್ ಬಂದು ಯು ಕ್ಯಾನ್ ಪ್ಲಾನ್. ಒಂದ್ ಅರ್ಧ ದಿನನೇ ಬೇಕನ್ಸುತ್ತೆ. ಇವಾಗ ಆಲ್ಮೋಸ್ಟ್ 5:30-6 ಆಗ್ತಾ ಬಂತು. ನೀವು ಒಂದ್ ಫುಲ್ ದಿನಾನ ಕಳಿಬಹುದು, ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಬಂದು. ತುಂಬಾ ಚೆನ್ನಾಗಿದೆ ಜಾಗ. ಸೊ ಬೇಗ ಹೋಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಹಲವಾರು ಕಂಟೆಂಟು ನಿಮ್ಮ ಮುಂದೆ ತಗೊಂಡ್ ಬರ್ತೀವಿ. ಧನ್ಯವಾದ.